ನಮಸ್ಕಾರ. ಕರ್ನಾಟಕ ಧ್ರುವಂತ್ ಮತ್ತು ಅಶ್ವಿನಿ ಗೌಡಗೆ ಧಿಕ್ಕಾರ, ಗಿಲ್ಲಿ ಅಭಿಮಾನಿಗಳು ಗಿಲ್ಲಿಗೆ ಜೈಕಾರ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದ್ರೆ ಇವತ್ತು ಕರ್ನಾಟಕದೊಳಗೆ ಬಿಗ್ ಬಾಸ್ ಮುಗಿದು 3 ತಿಂಗಳು 4 ತಿಂಗಳು ಸಮೀಪ ಆದರೂ ಕೂಡ ಅವನು ಅದರ ಗಿಚ್ಚಿ ಗಿಲಿ ಅದರ ಒಂದು ಕ್ರೇಜ್ ಮುಗಿಯಾವಲ್ತು ಎಲ್ಲೂ ಕೂಡ. ಸೊ ಅಂಥದ್ರೊಳಗೆ ಇವರು ದೊಡವ ಚಿಗವ ಅಂತಂದ್ರೆ ಯಾರಪ್ಪ ಅಂದ್ರೆ ಅಶ್ವಿನಿ ಗೌಡ ಮತ್ತು ಜಾನ್ವಿ ಮೇಡಮ್ ಇವ್ರು ಏನರ ಒಂದು ಕಿತಾಪತಿ ಮಾಡ್ತಿರ್ತಾರೆ. ಆ ಕಿತಾಪತಿ ವಿರುದ್ಧ ಜನರ ರೊಚ್ಚಿಗೆದ್ದು, ಜನರು ಅಂತಂದ್ರೆ ಗಿಲ್ಲಿ ಅಭಿಮಾನಿಗಳು ರೊಚ್ಚಿಗೆದ್ದು ಅದಕ್ಕೆ ಮತ್ತೊಂದು ಕೌಂಟ್ರ್ ಕೊಡ್ತಾರೆ, ಇವರು ಮತ್ತೊಂದು ಕೌಂಟ್ರ್ ಕೊಡ್ತಾರೆ, ಇವ್ರು ಮತ್ತೊಂದು ಕೌಂಟ್ರ್ ಕೊಡ್ತಾರೆ. ಈ ಕೌಂಟ್ರ್ ಕೊಟ್ಕೊಂತ ನಮ್ಮಂಥವ್ರು ಕ್ವಾರ್ಟರ್ ಕೊಡ್ಕೊಂತ ಮಾತಾಡ್ತಿರ್ತೀವಿ. ಸೊ ಹಿಂಗೆ ವಿಚಾರ ಬದಲಾಕತ್ತಿ ಬಿಡತ್ತೆ. ಏನಪ್ಪ ಅಂತಂದ್ರೆ ಈ ಒಂದು ವಿಶೇಷ ಅತಿಥಿಗಳಾಗಿ ಜಾನ್ವಿ ಮೇಡಮ್ಮ ಅಥವಾ ಅಲ್ಲ ಅಶ್ವಿನಿ ಮೇಡಮ್ಮ ಮತ್ತು ಧ್ರುವಂತ್ ಅವ್ರನ್ನ ಕರೆಸಿರ್ತಾರೆ ಒಂದು ಯಾವುದೋ ಕಾಲೇಜಿನೊಳಗೆ. ಯಾಕೆ ಅವ್ರ ತಿಪ್ಪಲೆ 100 ಅದೇ ಗೊತ್ತಿಲ್ಲ, ಆದ್ರೆ ಅವ್ರನ್ನ ಗೆಸ್ಟ್ ಆಗಿ ಕರೆಸಿರ್ತಾರೆ. ಕಾಲೇಜ್ನಾಗ ಒಂದು ಸ್ವಲ್ಪ ಹೆಸರು ಇರಲಿ, ಹುಡುಗರು ಭಾಳ ಸ್ವಲ್ಪ ರೊಚ್ಚಿಗೆ ಎದ್ದೇಳಿ ದಿನ ಓದೋದು ಬರೆಯೋದು ಸುಡುಗಾಡು ಅವನು ಅದ ಓದಿದ್ದ ಅದೇ ಹೇಳೋದ ಬರೋದೇ ಎಕ್ಸಾಮ್ ಬರೀಬೇಕು, ಪಾಸ್ ಆಗ್ಬೇಕು, ಅದನ್ನೆಲ್ಲ ಬೇಡ, ಒಂದು ಸ್ವಲ್ಪ ಕ್ರೇಜ್ ಇರಲಿ ಅಂತೇಳಿ ಅವ್ರನ್ನ ಕರೆಸಿರ್ತಾರೆ. ಅದು ಗೆಸ್ಟ್ ಆಗಿ ಗಿಲ್ಲಿನ ಕರಿಬೇಕಂತ ಮಾಡಿದ್ರೂ ಗಿಲ್ಲಿ ಫುಲ್ ಬಿಜಿ ಅನ್ನೋದು ಅವ್ರಿಗೆ ಆಲ್ರೆಡಿ ಗೊತ್ತದ. ಸೊ ಹಂಗಾಗಿ ಯಾರು ತುಕಾಲಿ ಇದ್ದಾರ, ಯಾರು ಖಾಲಿ ಕುಂತಾರ, ಅವ್ರು ಕರೆದ್ರೆ ಪಕ್ಕಾ ಬರ್ತಾರಂತ ಅವ್ರಿಗೆ ಕನ್ಫರ್ಮೇಷನ್ ಇರ್ತೈತಿ. ಯಾರಿಗೆ ಕಾಲೇಜು ಮಂಡಳಿಯವರಿಗೆ, ಅಧ್ಯಕ್ಷ ಮಂಡಳಿಯೊಳಗೆ ಅವ್ರಿಗೆ ಒಂದು ಮಂಡಳಿ ಇರ್ತೈತೆ. ಆ ಮಂಡಳಿಯವರು ಯಾರನ್ನ ಕರೆಸ್ಯಾರಪ್ಪ ಅಂದ್ರೆ ಧ್ರುವಂತ್ ಖಾಲಿ ಇರ್ತಾನೆ, ಪಕ್ಕಾ ಬರ್ತಾನೆ ಅನ್ನೋದು ಗೊತ್ತಿರ್ತದೆ. ಧ್ರುವಂತ್ಗೂ ಕೂಡ ಆಹ್ವಾನ ಕೊಡ್ತಾರೆ. ಅದಾದ ಬಳಿಕ ಅಶ್ವಿನಿ ಗೌಡ ಮೇಡಮ್ ಅವರು ಕನ್ನಡವನ್ನು ಅಚ್ಚ ಕನ್ನಡ ಅದ್ಭುತವಾಗಿ ಮಾತನಾಡುವಂಥ ಕನ್ನಡ ಹೋರಾಟಗಾರ್ತಿ ಅಶ್ವಿನಿ ಮೇಡಮ್ ಅವ್ರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿರ್ತಾರೆ. ಅವರು ಕೂಡ ಅಲ್ಲಿಗೆ ಬರ್ತಿರ್ತಾರೆ. ಸೊ ಅಲ್ಲಿ ಇನ್ನು ಕಾರ್ನ್ಯಾಗ ಇಳಿದು ಬರ್ತಿರ್ಲಕ್ಕ ವಿದ್ಯಾರ್ಥಿಗಳು ಎಲ್ಲರೂ ಜೈ ಗಿಲ್ಲಿ ಜೈ ಗಿಲ್ಲಿ ಜೈ ಗಿಲ್ಲಿ ಅನ್ನಕತ್ತ ಬಿಡ್ತಾರ. ಅಶ್ವಿನಿ ಮೇಡಮ್ ಅವ್ರಿಗೆ ಕೌಡತ್ತದ, ಗಿಲ್ಲಿ ಏನರ ಬಂದನ ಇಲ್ಲಿ ಅಂತಂದು. ಬಟ್ ಗಿಲ್ಲಿ ಬಂದಿಲ್ಲ. ಗಿಲ್ಲಿ ಅಭಿಮಾನಿಗಳು ಎಲ್ಲರೂ ಬಂದಾರ, ಆದರೆ ಗಿಲ್ಲಿ ಬಂದಿಲ್ಲ. ಆದರೂ ಗಿಲ್ಲಿ ಕ್ರೇಜ್ ಅದ ತಿಳ್ಕೋರಿ. ಒಬ್ರು ದೊಡ್ಡವರು ಬಂದಾರಂದ ಬಳಿಕ ಅವ್ರ ಮುಂದೆ ಅವ್ರ ಅಭಿಮಾನ ಉಕ್ಕಿ ಬರಕತ್ತೈತಿ ಅಂದರೆ ಗಿಲ್ಲಿಯನ್ನು ಎಷ್ಟು ಮನಸ್ಸಿಗೆ ತಗೊಂಡಾರ ಅಂತಕ್ಕಂಥ ವಿಚಾರ ಮಾಡ್ಬೇಕು ನೀವು. ಆ ವಿಚಾರದ ಸಂಗತಿಯನ್ನು ಮನಸ್ಸಿನೊಳಗೆ ತಗೋಬೇಕು ಮೇಡಮ್ ದೊಡವ ಅಶ್ವಿನಿ ಗೌಡ ನಿನಗೆ ಹೇಳ್ತಿರೋದು ಯವ್ವ, ನಾ ಹೇಳೋದು ಇಷ್ಟ ಏನಪ್ಪ ಅಂತಂದ್ರೆ ಈ ಅಭಿಮಾನಿಗಳು ಏನದಾರ ಒಂದು ಸಾರಿ ಏನರ ಮನಸ್ಸಿಗೆ ತಗೊಂಡ್ರಂತನಕ ಅದು ಮನಸ್ಸಿನಿಂದ ಹೊರಗೆ ಹೋಗ್ಬೇಕಂದ್ರೆ ಅವ ಸತ್ತು ಹೋಗ್ಬೇಕು. ಮತ್ತು ಅಲ್ಲಿವರೆಗೂ ಅವ್ರ ಪ್ರೀತಿ, ಅವರ ಅಭಿಮಾನ, ಅವ್ರ ವಿಶ್ವಾಸ ಯಾವತ್ತಿಗೂ ಕಡಿಮೆ ಹಂಗಿಲ್ಲ. ಅದೇನು ರೊಕ್ಕ ಕೊಡೋದಲ್ಲ, ರೂಪಾಯಿ ಕೊಡೋದಲ್ಲ, ಬ್ಯಾರೇದು ಕೊಡೋದಲ್ಲ. ಒಂದು ಸರಿ ಬಂದ ಮ್ಯಾಗ ಹೊರಗೆ ಹೋಗೋದು ಭಾಳ ಕಷ್ಟ ಐತಿ. ನೀನು ಅದನ್ನ ತಿಳ್ಕೋವಲ್ಲಿ ನೀನು ಯಾಕಪ್ಪ ಮತ್ತೆ ಭಾಷಣ ಮಾಡ್ಕೊಂತ ಹೇಳ್ತಾಳೆ. ನೋಡ್ರಿ, ನಿಮ್ಮ ಅಭಿಮಾನವನ್ನು ನಾವು ಯಾರೂ ಕೂಡ ಕೆಡಿಸುವಂಥದ್ದಲ್ಲ. ಸೊ ನಿಮ್ಮ ಅಭಿಮಾನ ಇನ್ನೊಬ್ಬರಿಗೆ ತೊಂದರೆಯಾಗಬಾರದು. ಅಬಾಬಾಬಾಬ ಎಂಥ ಸೂಕ್ಷ್ಮ ಮಾತುಗಳು ಆಡ್ತೀಯವ್ವ, ಅದ್ಭುತ ಮಾತಾಡ್ತಿ ಬಿಡು. ಎಂತೆಂಥ ಮಾತಾಡಿಲ್ಲಪ್ಪ ಅಂದ್ರೆ ಭಾಷಣದೊಳಗೆ. ಇಲ್ಲ, ನೀವು ಅಭಿಮಾನವನ್ನು ನಾವು ಯಾವತ್ತೂ ಕೂಡ ತಿರಸ್ಕಾರ ಮಾಡಂಗಿಲ್ಲ. ನಿಮ್ಮ ಅಭಿಮಾನ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ನಮ್ಗೆ ಗೊತ್ತಿಲ್ಲ ನಾನು, ನಾವು ಅಷ್ಟು ದೊಡ್ಡರಿದ್ದೀವ್ಯಾ? ನೀನು ನಮಗೆ ಇಲ್ಲಿಗೆ ಹೆಂಗೆ ತೊಂದರೆ ಮಾಡಾಕತ್ತಿ ನೋಡು. ಟಿ ವಿಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಹೆಂಗೆ ಇಂಟರ್ವ್ಯೂ ಕೊಡ್ಬೇಕಾದ್ರೆ ನನ್ನನ್ನು ಹಂಗೆ ಮಾಡಿದರು, ಹಿಂಗೆ ಮಾಡಿದರು, ಹಂಗಾತು ಹಿಂಗಾತು ಅಂತೇಳಿ. ಸೊ ಅದ್ರ ಬಗ್ಗೆ ಜನ ಎಚ್ಚರ ವಹಿಸ್ಲಿ, ನಿನಗೊಂದು ಸ್ವಲ್ಪ ಅರು ಬರಲ್ಲ ಅಂತೇಳಿ ಕಮೆಂಟ್ ಹಾಕ್ತಿರ್ತಾರೆ. ಇವತ್ತು ಎದುರಿಗೆ ಸಿಕ್ಕಿ ಅಂದರೆ ಏನು ತಪ್ಪದ? ನೀ ಮನಸ್ಸಿಗೆ ಯಾಕೆ ತೊಗೊಳಕತ್ತಿ ಅದನ್ನು? ಇನ್ನು ಧ್ರುವಂತ್ ಬಂದ, ಅವ ಮಾತಾಡ್ತಿ, ಇನ್ನು ಸ್ಟೇಜ್ ಏರ್ಬೇಕಾದ್ರೆ ಜೈ ಗಿಲ್ಲಿ ಅಂತಿರ್ತಾರೆ. ಅವ ಹಿಂಗಂತಾನೆ ಅಂದರೆ ನೀವು ಧ್ರುವಂತಿಗೆ ಈಗ ಆಲ್ರೆಡಿ ಗೊತ್ತದ, ಬಿಗ್ ಬಾಸ್ ಮನೆಯೊಳಗಡೆ ಯಾರೂ ಸೇರಲಿಲ್ಲ. ಇನ್ನು ಹೊರಗೆ ಬಂದರೆ ಯಾರು ಸೇರ್ತಾರ ಅಂದ್ರೆ ಅವನದೊಂದು ದೊಡ್ಡ ಮನಸ್ಸು ಏನಂದ್ರೆ ಕೆಟ್ಟ ಕಮೆಂಟರ್ ಹಾಕ್ರಿ, ಒಳ್ಳೆ ಕಮೆಂಟರ್ ಹಾಕ್ಲಿ, ತಲೆ ಕೆಡಿಸ್ಕೊಳ್ಳೋದು ಮನಸ್ಪೂರ್ವಕವಾಗಿ ತೊಗೊತಾನ, ನಗುತ್ತಾನ. ಅದೇನು ಕರೆನ ನಗುತ್ತಾನೋ ಸುಳ್ಳು ನಗುತ್ತಾನೋ ಒಂದೂ ಗೊತ್ತಿಲ್ಲ. ಆದ್ರೆ ಮನಸ್ಸಿಗೆ ತೊಗೊತಾನಲ್ಲ, ಅದು ಭಾಳ ಇಂಪಾರ್ಟೆಂಟ್. ಅವ ಮನಸ್ಸಿಗೆ ತೊಗೊಳೋದಿಲ್ಲ. ಒಂದೊಂದು ಸರಿ ಮನಸ್ಸಿಗೆ ತುಂಬ ತೊಗೊಂಡ್ಬಿಡ್ತಾನೆ. ಇರಲಿ, ನಮ್ಮ ಗಿಲ್ಲಿ ನಮ್ಮ ಹುಡುಗ ಗೆದ್ದಾನ, ಅವನಿಗೆ ಅಭಿಮಾನ ಸಿಕ್ಕತ್ತಂತ ಒಂದು ಇಂಟರ್ವ್ಯೂ ಒಳಗೆ ಹೇಳ್ಬಿಟ್ಟ. ಅಂದರೆ ಗಿಲ್ಲಿಗೆ ಬೈದಿದ್ದೇನು ನೋಡಿಲ್ಲಪ್ಪ. ಇವ್ರು ಅಶ್ವಿನಿ ಮೇಡಮ್ಮ ಮತ್ತು ಜಾನ್ವಿ ಮೇಡಮನ್ನು ಬಿಟ್ಟರೆ ಧ್ರುವಂತ್ ಬೆಟರ್ ಅನ್ನಿಸ್ತದೆ ನನಗೆ. ಇವ್ರನ್ನ ಇಟ್ಕೊಳ್ಳೋದು ಭಾಳ ಕಷ್ಟಪ್ಪ. ಇವ್ರು ಏನು ಮಾತಾಡ್ತಾರೆ, ಹಿಂಗೆ ಮಾಡಿ ಕರ್ನಾಟಕ ತುಂಬ ಟ್ರೋಲ್ ಮಾಡಿಸ್ಕೊಂಡ್ಬಿಟ್ರಿ ನೀವು. ಮತ್ತು ನಮಗಂತೀರಿ ಮೆಂಟ್ರಿ ಯೂಟ್ಯೂಬ್ ಮಾಡೋರಿಗೆ ಸುಮ್ಮನೆ ನನ್ನ ಟ್ರೋಲ್ ಮಾಡ್ತಾರೆ, ನಮ್ಮನ್ನು ಟ್ರೋಲ್ ಮಾಡ್ತಾರೆ, ಚೌಟಿಡೋರು ಟ್ರೋಲ್ ಮಾಡ್ತಾರೆ, ಹೂವು ಕಟ್ಟೋರು ಟ್ರೋಲ್ ಮಾಡಾಕತ್ತಾರೆ. ಇವ್ರೇನು ದೊಡ್ಡ ಸಾಚಾಗಳ? ಇವ್ರಿಗೆ ಯೋಗ್ಯತೆ ಇಲ್ಲ. ನಾನು 20 ವರ್ಷ ಸಾಧನೆ ಮಾಡೀನಿ ಬಿಗ್ ಬಾಸಿಗೆ ಹೋಗೋಕ್ಕಂತ ಹೇಳ್ತಾಳೆ. ಯವ್ವ, ನೀ ಬಿಗ್ ಬಾಸ್ಗೆ ಹೋಗಕ್ಕೆ 20 ವರ್ಷ ಬೇಕಾಯ್ತಿ, ಗಿಲ್ಲಿ ಹೋಗಕ್ಕೆ ಬರೀ 3 ವರ್ಷ ಬೇಕಾಯ್ತಿ ಮುದೇಕೆ. ಏನು ಮಾಡಲಿವ ಯವ್ವ? ನಿನ್ನ ಬಗ್ಗೆ ಏನಂತ ಹೇಳಿ ಏನು ಹೇಳಬಾರ್ದು ಒಂದು ಅರ್ಥ ಆಗೋಲ್ತು ನನಗೆ. ಒಟ್ಟು ಇಂಥವು ಕಾಂಟ್ರವರ್ಸಿ ಮಾಡ್ಕೋತ ಹೋಗ್ಬೇಡ. ಹಿಂಗೆ ಕಾಂಟ್ರವರ್ಸಿ ಮಾಡ್ಕೊಂಡಂಗೆ ಹಿಂಗೆ ಎದುರಾಕ್ಕವು ಎಲ್ಲರೂ. ಸೊ ಹಂಗಾಗಿ ಮಾತಾಡ್ಬೇಕಾದ್ರೆ ಒಂದು ಸ್ವಲ್ಪ ಎಚ್ಚರದಿಂದ ಮಾತಾಡು. ಗಿಲ್ಲಿ ಅಭಿಮಾನಿಗಳು ಎಲ್ಲ ಕಡೆನೂ ಅದಾರ. ನೀ ಏನೇನು ಮಾತಾಡ್ತಿ ಎಲ್ಲ ಅಬ್ಸರ್ವೇಷನ್ನು ಮಾಡಿರ್ತಾರೆ.
ಸೊ ಹಂಗಾಗಿ ನೀ ಏನಾರ ಹೆಚ್ಚು ಕಡಿಮೆ ಮಾತಾಡಿದೆಪ್ಪ ಅಂದ್ರೆ ಹಿಂಗೆ ಹಾಕವು ಬೇಕಾ. ಇದು ದೊಡ್ಡ ದೊಡ್ಡ ಸಮಾರಂಭದೊಳಗೆ ಹೋಗಿ ಅಂದ ಬಳಿಕ ನಿನಗೆ ಸನ್ಮಾನ ಆಗಬೇಕು, ನಿನಗೆ ಜೈಕಾರ ಆಗಬೇಕು, ಧಿಕ್ಕಾರ ಆಗಬಾರ್ದು ಯವ್ವ ಮುದಕ್ಕೆ. ಧಿಕ್ಕಾರ ಯಾವತ್ತಿಗೂ ಆಗಬಾರ್ದು. ಮನುಷ್ಯ ಧಿಕ್ಕಾರ ಆಗತೈತೆ ಅಂದ್ರೆ ನಾವು ಅಲ್ಲಿ ಹೋಗಬಾರ್ದು. ಇರೋ ಮರ್ಯಾದೆಯನ್ನು ಉಳಿಸ್ಕೋಬೇಕು. ಅದನ್ನು ವಿಚಾರ ಮಾಡುವ ಮುದುಕಿ ಅಂದ್ರೆ ಮುದುಕಿ ಅಂದ್ರೆ ನಮ್ಮೊಳಗೆ ನೀ ಮುದೇಕಿ ಅಂತಲ್ಲ ನಾ ಹೇಳಕತ್ತಿರೋದು. ನಮ್ಮ ಕಡೆ ಎಲ್ಲ ಸಣ್ಣ ಸಣ್ಣ ಹುಡುಗರಿಗೆ ನಾವು ಮುದುಕಿ ಬಾರವಾ, ಮುದುಕಿ ಹೋಗುವ ಅಂತ ಕರಿತೀವಿ. ಮತ್ತು ನೀ ಮನ್ಸಿಗೆ ತೊಗೊಬೇಡ ಯಾವ ಎಲ್ಲರೂ ಹೋಗಿ ಕಂಪ್ಲೇಂಟರ ಕೊಟ್ಟಿಟ್ಟು. ನಂದು ಇನ್ನೂ ಭಾಳ ಕನಸವು, ಮದುವೆ ಮಾಡ್ಕೋಬೇಕು, ಜೀವನ ಮಾಡ್ಬೇಕು, ದುಡ್ಡು ಮಾಡ್ಬೇಕು, ರೊಕ್ಕ ಮಾಡ್ಬೇಕು, ಎಲ್ಲರಿಗೆ ಲೆಕ್ಕ ಇರ್ಬೇಕು ನಾ ವಿಚಾರ ಮಾಡಕತ್ತೀನಿ. ಮತ್ತು ಏನರ ಮಾಡಿ ಗದ್ಲಿಕ್ಕೆ ಕೆಡವಿ ನಾನು ಸುಮ್ಮ ಹಂಗೆ ಮಾತಾಡ್ತಿರ್ತೀನಿ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಒಟ್ಟು ಗಿಲ್ಲಿ ವಿರುದ್ಧ ಮಾತಾಡಿ ಜಿರ್ಲಾರ್ದು ಜೀವ ತಿಂದು ಇದರಂಗ ತಕರಾರು ಮಾಡ್ಕೋಬೇಡ, ಧಿಕ್ಕಾರ ಹಾಕ್ಸ್ಕೋಬೇಡ ಅಂತ ನಾನು ನಿನಗೆ ಒಳ್ಳೇದು ಹೇಳಕತ್ತೀನಿ. ನಿನಗೆ ಬೈಯಕತ್ತಿಲ್ವ ಯವ್ವ, ನಿನಗೆ ಬೈದ್ರೆ ನಾವು ಉಳಿದೀನಿ ಯವ್ವ. ಸೊ ಹಂಗಾಗಿ ನಾನು ನಿನಗೆ ಬೈಯಕತ್ತಿಲ್ವ. ವಿಚಾರ ಮಾಡೋ. ಗಿಲ್ಲಿ ವಿರುದ್ಧ ಯಾವುದೂ ಮಾತಾಡೋಕೆ ಹೋಗ್ಬೇಡ. ಅವನು ಒಳ್ಳೆ ಮನುಷ್ಯ ಅದಾನ. ಅವನು ಯಾವತ್ತೂ ಕೂಡ ನಿಮ್ಮ ಬಗ್ಗೆ ವಿರೋಧ ಮಾತಾಡಿಲ್ಲ. ಇಷ್ಟು ಹೊರಗೆ ಬಂದು ಇಷ್ಟು ಕ್ರೇಜ್ ಆದ ಇಷ್ಟು ಅಭಿಮಾನಿಗಳಿದ್ರು ಕೂಡ ಇನ್ನೊಬ್ಬರ ಬಗ್ಗೆ ಯಾವತ್ತೂ ಗಿಲ್ಲಿ ಮಾತಾಡಿಲ್ಲ. ಸೊ ಹಂಗಾಗಿ ಗಿಲ್ಲಿ ಬಗ್ಗೆ ಮಾತನಾಡುವಂಥ ಮುಂಚೆ ಅಥವಾ ಜನಗಳ ಬಗ್ಗೆ ಅವರಿಗೆ ವಿರೋಧವನ್ನು ಮಾಡುವಂಥ ಮುಂಚೆ ಸ್ವಲ್ಪ ತಲೆಯಾಗಿ ಇಟ್ಟುಕೊಂಡು ಮಾತಾಡ ಅಂತ ನಾನು ನಿನಗೆ ಹೇಳಕತ್ತೀನವ. ಅಷ್ಟು ಬಿಟ್ಟರೆ ನಾ ಏನು ದೊಡ್ಡ ವ್ಯಕ್ತಿ ಅಲ್ಲ, ನಾನು ನಿನ್ನಷ್ಟು ಶಾಣ್ಯಾನೂ ಅಲ್ಲ. ಏನು ತಿಳಿದದ್ದು ತಿಳಿಯೋರಿಗೆ ತಿಳಿಯುವಂಗೆ ಮಾತಾಡುವಂಥ ವ್ಯಕ್ತಿ ನಾನು. ಅಷ್ಟು ನನಗೆ ತಿಳಿದದ್ದು. ಮತ್ತು ನಾನೇನು ದೊಡ್ಡ ಶಾಣೆ ಅಲ್ಲ. ತಡ್ತಡ್ಡಗೆ ಮಾತಾಡ್ತಿರ್ತೀನಿ. ಅವಾಗವಾಗ ಒಂಚೂರು ಚಲೋನ ಮಾತಾಡ್ತೀನಿ, ಅವಾಗವಾಗ ಒಂದು ಹುಚ್ಚುಚ್ಚಾಕರ ಮಾತಾಡ್ತೀನಿ. ಎಲ್ಲನೂ ಹೊಟ್ಟೆಗೆ ಹಾಕ್ಕೊಂತಾರೆ ನಮ್ಮ ಹುಡುಗರು. ನಮ್ಮದು ಒಂದು ಸ್ವಲ್ಪ ನಮ್ಮ ಮಾತುಗಳು ಇಷ್ಟ ಅದಾವ ಅಂತೇಳಿ ಗೊತ್ತಾಗಿದೆ. ಸೊ ಹಂಗಾಗಿ ಒಂದು ಚೂರು ಮಾತಾಡ್ತಿರ್ತೀವಿ. ನೀವು ಹೊಟ್ಟೆಗೆ ಹಾಕೋ ಅದ್ರಂಗೆ ಅಂತ ಹೇಳ್ತಾ ಗಿಲ್ಲಿ ವಿರುದ್ಧ ಮಾತಾಡಬೇಡವ ಅಂತ ಹೇಳ್ತಾ ಇವು ಧ್ರುವಂತಂತೂ ಮನಸ್ಸಿಗೆ ತೊಗೊಂತಾನೆ. ಗಿಲ್ಲಿಗೆ ಜೈ. ಧನ್ಯವಾದಗಳು.